ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮ್ಯಾಚ್ ಚಾನಲ್. ನಾವಿವತ್ತೆಲ್ಲಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಈ ಕಥೆನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಶ್ರುತಿ. ನಾನೀಗ ಹೇಳೋಕೆ ಹೊರಟಿರೋ ವಿಷಯ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಕೂಡ 100 ವರ್ಷದ ಹಿಂದೆ ದೇವಭೂತ ಅಂದರೆ ಬರೀ ನಂಬಿಕೆ, ಇದೆಲ್ಲ ಕೇವಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಂತ ವಾದ ಮಾಡ್ತಿದ್ದೆ. ಆದರೆ ಬೆಂಗಳೂರಿನ ಆ ಹಳೆಯ ಹಾಸ್ಟೆಲ್ನಲ್ಲಿ ನಡೆದ ಆ ಒಂದು ಘಟನೆ ನನ್ನ ಇಡೀ ಜೀವನದ ನಂಬಿಕೆಯನ್ನೇ ಬುಡಮೇಲು ಮಾಡ್ತು. ಇವತ್ತಿಗೂ ರಾತ್ರಿ ಲೈಟ್ ಆಫ್ ಮಾಡಿ ಮಲಗೋಕೆ ನನಗೆ ಭಯ ಆಗುತ್ತೆ. ಕತ್ತಲಲ್ಲಿ ಯಾರೋ ನನ್ನನ್ನೇ ನೋಡ್ತಾ ನಿಂತಿದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಆ ಹಾಸ್ಟೆಲ್ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಆದರೆ ಅದು ಮೆಜೆಸ್ಟಿಕ್ಕಿಂದ ಸ್ವಲ್ಪ ದೂರದಲ್ಲೇ ಇದೆ. ಹಳೆಯ ಹಾಸ್ಟೆಲ್ ಹಳೆಯ ಏರಿಯಾದಲ್ಲಿದೆ. ಇದು ಪ್ರಾರಂಭ ಆಗಿದ್ದು 2019 ಚಳಿಗಾಲದಲ್ಲಿ. ನಾನು ಆಗಷ್ಟೇ ಡಿಗ್ರಿ ಸೇರಿಕೊಂಡಿದ್ದೆ. ಕೈಯಲ್ಲಿ ಬೇರೆ ದುಡ್ಡು ಕಡಿಮೆ ಇತ್ತು. ಬೆಂಗಳೂರಿಗೆ ಬಂದ ತಕ್ಷಣ ಎಲ್ಲಿರ್ಬೇಕಂತ ಗೊತ್ತಿದ್ದಿಲ್ಲ. ಆದರೆ ಯಾರೋ ಒಬ್ಬರು ಹೇಳಿದ್ರಿಂದ ಆ ಹಾಸ್ಟೆಲ್ನಲ್ಲಿ ಕಡಿಮೆ ದುಡ್ಡಿಗೆ ಸೇರಿಸ್ಕೋತಾರೆ ಅಂತ ಕೇಳಿಪಟ್ಟೆ. ಆಮೇಲೆ ಹಾಸ್ಟೆಲ್ಗೆ ಸೇರಿಕೊಂಡೆ. ಅದು ಬ್ರಿಟಿಷರ ಕಾಲದ ಹಳೆ ಬಿಲ್ಡಿಂಗ್. ಹೊರಗಡೆಯಿಂದ ನೋಡೋಕ್ಕೆ ಏನೋ ಒಂಥರ ನಿಗೂಢವಾಗಿ ಕಾಣ್ತಿತ್ತು. ಮರಗಳು ಜಾಸ್ತಿ ಇದ್ದಿದ್ದರಿಂದ ಹಗಲತ್ತೆಲ್ಲ ಕತ್ಲಾಗೆ ಇರ್ತಿತ್ತು. ವಾರ್ಡನ್ ಒಬ್ಬರೇ ಇರ್ತಿದ್ರು, ವಯಸ್ಸಾದ ಹೆಂಗಸು. ಅವರು ನನಗೆ ರೂಮ್ ಕೀ ಕೊಡುವಾಗ ಒಂದು ಮಾತು ಹೇಳಿದರು. ನೋಡಮ್ಮ, 2nd ಫ್ಲೋರ್ವರೆಗೂ ಮಾತ್ರ ಸ್ಟೂಡೆಂಟ್ಸ್ ಇರೋದು. 3rd ಫ್ಲೋರ್ ಕಡೆ ರಾತ್ರಿ ಹೊತ್ತು ಹೋಗಬೇಡ. ಅಲ್ಲಿ ಹಳೆ ಸಾಮಾನುಗಳು ಹಾಕಿದ್ದೀವಿ, ಧೂಳು ಜಾಸ್ತಿ, ಅದಕ್ಕೆ ಅಲ್ಲಿ ಹೋಗಬೇಡ ಅಂತ ಹೇಳ್ತಾರೆ. ನಾನು ಸರಿ ಅಂತ ತಲೆ ಅಳ್ಳಾಡಿಸಿ ನಾನು ರೂಮ್ಗೆ ಬಂದೆ. ರೂಮ್ ನಂಬರ್ 204. ರೂಮ್ ತುಂಬ ದೊಡ್ಡದಿತ್ತು, ಆದರೆ ಏನೋ ಒಂಥರ ತೇವದ ವಾಸನೆ. ಎಷ್ಟೇ ಫಿನೈಲ್ ಹಾಕಿ ತೊಳೆದ್ರೂ ವಾಸನೆ ಹೋಗ್ತಿರಲ್ಲ. ಹಳೆ ವಾಸನೆ ಬರ್ತಾನೆ ಇರುತ್ತೆ. ಮೊದಲನೇ ವಾರ ಎಲ್ಲವೂ ನಾರ್ಮಲಾಗೇ ಇತ್ತು, ಆದರೆ 2ನೇ ವಾರದಿಂದ ಆ ವಿಚಿತ್ರವಾದ ಅನುಭವ ಶುರುವಾಯಿತು. ಅವತ್ತು ರಾತ್ರಿ ಸುಮಾರು 1:30 ಇರ್ಬೋದು. ನನಗೆ ತುಂಬಾ ಬಾಯಾರಿಕೆ ಆಯಿತು. ಬಾಟಲಲ್ಲಿ ನೀರಿರಲಿಲ್ಲ. ಸೊ ನೀರು ತರೋಣ ಅಂತ ರೂಮ್ ಬಾಗಿಲು ತೆಗೆದು ಕಾರಿಡಾರ್ಗೆ ಬಂದೆ. ಕಾರಿಡಾರ್ನಲ್ಲಿ ಯಾರೂ ಸಹ ಇಲ್ಲ. ಮೌನ ಆವರಿಸಿತ್ತು, ಸ್ಮಶಾನ ಮೌನ. ಆ ತುದಿಯಲ್ಲಿರೋ ವಾಟರ್ ಫಿಲ್ಟರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಆಗ ಸಡನ್ನಾಗಿ ಯಾರೋ ನಾನು ಹಿಂದೆ ನಡೆದುಕೊಂಡು ಬರ್ತಾ ಇರೋ ರೀತಿ ಅನಿಸುತ್ತೆ. ಬರಿಗಾಲಲ್ಲಿ ನಡೆದರೆ ಪಟ್ ಪಟ್ ಅಂತ ಸೌಂಡ್ ಬರುತ್ತಲ್ಲ, ಆ ಥರದ ಶಬ್ದ. ನಾನು ತಕ್ಷಣ ನಿಂತು ಹೋದೆ. ಶಬ್ದ ಕೂಡ ನಿಂತೋಯ್ತು. ಯಾರು ಅಂತ ಒಂದು ಸಲ ಸುತ್ತಲ ತಿರುಗಿದೆ, ಬಟ್ ಯಾರೂ ಇಲ್ಲ. ಸೊ ಸರಿ, ನನ್ನ ಭ್ರಮೆ ಇರ್ಬೋದು ಅಂತ ನೀರು ಹಿಡ್ಕೊಂಡು ವಾಪಸ್ ರೂಮ್ ಕಡೆ ಬರ್ತಾ ಇದ್ದೆ. ಆಗ ನನ್ನ ರೂಮ್ ಪಕ್ಕದಲ್ಲಿರೋ ಮೆಟ್ಲುಗಳ ಮೇಲೆ ಯಾರು ನಡ್ಕೊಂಡು ಹೋಗೋದೋ ರೀತಿ ಆಯಿತು. ಅದೇ 3rd ಫ್ಲೋರ್ಗೆ ಹೋಗ್ತಾರಲ್ಲ ಆ ಜಾಗದಲ್ಲಿ ಯಾರೋ ಮೆಟ್ಲುಗಳ ಮೇಲಿಂದ ಓಡಿ ಹೋದ ರೀತಿ ಸದ್ದು ಬಂತು. ಯಾರೋ ನನ್ನನ್ನೇ ನೋಡಿ ಕಿಸಕ್ಕಂತ ನಕ್ಕಂಗಾಯ್ತು. ಮಗುವಿನ ನಗು ಅಲ್ಲ, ಅಥವಾ ಹುಡುಗಿ ನಗು ಅಲ್ಲ, ಒಂಥರ ಗಂಟಲಲ್ಲಿ ಸಿಕ್ಕಾಕೊಂಡಿರೋ ರೀತಿ ಕರ್ಕಶವಾದ ನಗು ಇತ್ತು. ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ನಾನು ಓಡಿ ಹೋಗಿ ರೂಮ್ ಸೇರ್ಕೊಂಡ್ಬಿಟ್ಟೆ. ಆ ರಾತ್ರಿ ಪೂರ್ತಿ ನನಗೆ ನಿದ್ದೆನೇ ಬರಲಿಲ್ಲ. ಫ್ಯಾನ್ ತಿರುಗೋ ಶಬ್ದದಲ್ಲಿ ನನಗೆ ಆ ನಗುನೇ ಕೇಳಿಸ್ತಾ ಇತ್ತು. ಅವತ್ತು ರಾತ್ರಿ ನಾನು ಹೆಂಗೆ ನಿದ್ದೆ ಮಾಡಿದ್ದು ನನಗೆ ಗೊತ್ತಿಲ್ಲ. ದಿನಗಳು ಕಳೀತಾ ಇದ್ದ ಹಾಗೆ ಆ ಭಯ ನನಗೆ ಜಾಸ್ತಿ ಆಗ್ತಾನೆ ಹೋಯಿತು. ಪ್ರತಿದಿನ ರಾತ್ರಿ 2 ಗಂಟೆಗೆ ನನ್ನ ರೂಮ್ ಮೇಲ್ಗಡೆಯಿಂದ, ಅದೇ ಆ 3rd ಫ್ಲೋರ್ನಿಂದ ಯಾರೋ ಓಡಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾನೆ ಇತ್ತು. ಆ ವಾರ್ಡನ್ ಹೇಳಿದರು, ಅಲ್ಲಿ ಹಳೆ ಸಾಮಾನುಗಳಿದೆ. ಹಂಗಂದಮೇಲೆ ರಾತ್ರಿ ಹೊತ್ತು ಅಲ್ಲಿ ಯಾರು ನಡೆದಾಡ್ತಾ ಇದ್ದಾರೆ, ಯಾರು ಶಬ್ದ ಮಾಡ್ತಾ ಇದ್ದಾರೆ, ಆ ಪ್ರಶ್ನೆ ನನಗೆ ಕಾಡ್ತಾನೆ ಇತ್ತು. ಅದು ಬರೇ ನಡೆದಾಡೋ ಶಬ್ದ ಅಲ್ಲ, ಅಲ್ಲಿ ಸಮ್ಟೈಮ್ಸ್ ಗೆಜ್ಜೆ ಶಬ್ದ ಸಹ ಕೇಳ್ತಾ ಇತ್ತು. ಅದು ಎಷ್ಟು ಸ್ಪಷ್ಟವಾಗಿ ಕೇಳ್ತಿತ್ತಂದರೆ ಯಾರೋ ನನ್ನ ಪಕ್ಕದಲ್ಲೇ, ನನ್ನ ಕಿವಿ ಪಕ್ಕದಲ್ಲೇ ಯಾರೋ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೇನೋ, ಆ ಗೆಜ್ಜೆ ಶಬ್ದ ಆ ರೀತಿ ಕೇಳಿಸ್ತಾ ಇತ್ತು ನನಗೆ. ಒಂದು ದಿನ ನನ್ನ ರೂಮ್ಮೇಟ್ ಕಾವ್ಯ ಹತ್ರ ಇದನ್ನು ಹೇಳಿದೆ. ಇದನ್ನು ಹೇಳಿದ ತಕ್ಷಣ ಅವಳು ಬಾಯಿ ಮೇಲೆ ಬೆರಳಿಟ್ಟು, ಹುಷ್, ಜೋರಾಗಿ ಮಾತಾಡಬೇಡ, ನನಗೂ ಆ ಶಬ್ದ ಕೇಳಿಸುತ್ತೆ, ಆದರೆ ಅದ್ರ ಬಗ್ಗೆ ಮಾತಾಡಿದರೆ ಅವಳಿಗೆ ಇಷ್ಟ ಆಗಲ್ಲ ಅಂತಂದ್ಲು. ನನಗೆ ಶಾಕ್ ಆಯಿತು. ಯಾರವಳು ಅಂತ ಕೇಳಿದೆ. ಆಗ ಕಾವ್ಯ ಹೇಳಿದ ಕತೆ ಕೇಳಿ ನನಗೆ ಎದೆನೇ ಒಡೆದೋಯ್ತು. ಸುಮಾರು 10 ವರ್ಷಗಳ ಹಿಂದೆ 3rd ಫ್ಲೋರ್ನ ಆ ರೂಮ್ ನಂಬರ್ 303ನಲ್ಲಿ ಒಬ್ಬ ಹುಡುಗಿ ಇದ್ಲಂತೆ. ಅವಳು ಯಾರನ್ನೋ ಸಿಕ್ಕಾಪಟ್ಟೆ ಪ್ರೀತಿಸ್ತಿದ್ಲಂತೆ. ಆದರೆ ಆ ಹುಡುಗ ಅವಳಿಗೆ ಕೈ ಕೊಟ್ಟ. ಅದನ್ನು ತಡ್ಕೊಳ್ಳೋಕ್ಕೆ ಆಗದೆ ಅವಳು ಅದೇ ರೂಮ್ನ ಫ್ಯಾನ್ಗೆ ನೇಣು ಹಾಕೊಂಡ್ಳು. ಅವಳು ಸಾಯುವಾಗ ಅನಿಸುತ್ತೆ ಅವಳ ಕಾಲಲ್ಲಿ ಗೆಜ್ಜೆ ಇತ್ತಂತೆ. ಜನ ಹೇಳ್ತಾರೆ ಇವತ್ತಿಗೂ ಅವಳ ಆ ಹುಡುಗನಿಗೋಸ್ಕರ ಕಾಯ್ತಾ ಅದೇ ರೂಮಲ್ಲಿ ಓಡಾಡ್ತಾ ಇದ್ದಾಳೆ ಅಂತ.
ಅವಳಿಗೆ ಉದ್ದ ಕೂದಲು ಇರೋ ಹುಡುಗಿಯರು ಅಂದರೆ ದ್ವೇಷ ಅಂತೆ. ಯಾಕಂದರೆ ಅವಳ ಕೂದಲು ತುಂಬ ಸುಂದರವಾಗಿತ್ತಂತೆ. ಈ ವಿಷಯ ಗೊತ್ತಾದ್ಮೇಲೆ ನನಗೆ ಆ ಹಾಸ್ಟೆಲಲ್ಲಿ ಇರೋಕ್ಕೆ ಒಂದು ಕ್ಷಣ ಕೂಡ ಇಷ್ಟ ಇರಲಿಲ್ಲ. ಎದೆಯಲ್ಲಿ ಒಂಥರ ಡವಡವ. ಅವತ್ತು ಅಮಾವಾಸ್ಯೆ ರಾತ್ರಿ ಅನಿಸುತ್ತೆ. ಆ ರಾತ್ರಿ ನನಗೆ ಆಗಿದ್ದ ಅನುಭವ ನೆನೆಸ್ಕೊಂಡ್ರೆ ಈಗಲೂ ಮೈ ನಡುಗುತ್ತೆ. ನನ್ನ ರೂಮ್ಮೇಟ್ ಕಾವ್ಯ ಊರಿಗೆ ಹೋಗಿದ್ಲು. ಇಡೀ ರೂಮಲ್ಲಿ ನಾನೊಬ್ಬಳೇ ಇದ್ದೆ. ಹೊರಗಡೆ ನಾಯಿಗಳು ವಿಚಿತ್ರವಾಗಿ ಅಳ್ತಿದ್ವು. ಅವತ್ತು ನಾನು ಬೇಗ ಬಂದು ಊಟ ಮಾಡಿ ಲೈಟ್ ಆಫ್ ಮಾಡಿ ಬೆಡ್ಶೀಟ್ನ ತಲೆ ಮೇಲೆ ಎಳ್ಕೊಂಡು ಮಲಗಿದೆ. ನನಗೆ ಯಾವಾಗ ನಿದ್ದೆ ಬಂತೋ ಗೊತ್ತಾಗಲಿಲ್ಲ. ರಾತ್ರಿ ಸುಮಾರು 2:30 ನನ್ನ ರೂಮ್ ಕಿಟಕಿ ಮುಚ್ಚಿತ್ತು. ಆದರೆ ರೂಮ್ ಒಳಗಡೆ ವಿಪರೀತವಾದ ಚಳಿ ಆಗ್ತಿತ್ತು. ಇದ್ದಕ್ಕಿದ್ದ ಹಾಗೆ ನನಗೆ ಉಸಿರು ಕಟ್ಟಿದ ಹಾಗೆ ಅನಿಸ್ತಿತ್ತು. ಎದೆ ಮೇಲೆ ಯಾರೋ ಬಂದು ಕೂತಿದ್ದಾರೆ ಅನ್ನೋ ಫೀಲಿಂಗ್. ನಾನು ಕಣ್ಣು ತೆಗೆಯೋಕ್ಕೆ ಟ್ರೈ ಮಾಡಿದೆ. ಕಣ್ಣು ತೆಗೀತು, ಆದರೆ ನನ್ನ ಕೈಕಾಲು ಅಲುಗಾಡ್ಸೋಕ್ಕೆ ಆಗ್ತಿರಲಿಲ್ಲ. ನನ್ನ ಕಣ್ಣೆದುರೇ ಅಂದರೆ ಬೆಡ್ನ ಕಾಲಿನ ಹತ್ರ ಕತ್ತಲಲ್ಲಿ ಒಂದು ಆಕೃತಿ ನಿಂತಿತ್ತು. ಅದು ಮನುಷ್ಯನ ಆಕೃತಿದಲ್ಲ, ಆದರೆ ಅದರ ಕಾಲುಗಳು ನೆಲಕ್ಕೆ ತಾಕಿರಲಿಲ್ಲ. ಸ್ವಲ್ಪ ಗಾಳಿಯಲ್ಲಿ ತೇಲ್ತಿದ್ದ ಹಾಗೆ ಅನಿಸಿತ್ತು. ನಾನು ಕಿರುಚಾಡೋಕ್ಕೆ ಟ್ರೈ ಮಾಡಿದೆ. ಬಾಯಿ ತೆಗೆದಿದೆ, ಆದರೆ ಧ್ವನಿ ಬರ್ತಿಲ್ಲ. ಗಂಟ್ಲಲ್ಲಿ ಧ್ವನಿ ಸಿಕ್ಕಾಕೊಂಡಿರೋ ರೀತಿ ಅನಿಸ್ತಾ ಇದೆ. ಆ ಆಕೃತಿ ನಿಧಾನವಾಗಿ ನನ್ನ ಕಡೆ ಬಗ್ತು. ನನ್ನ ಕಿವಿ ಹತ್ರ ಯಾರೋ ತುಂಬ ಹತ್ತಿರ ಬಂದು ಉಸಿರಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆ ಬಿಸಿ ಉಸಿರು ನನ್ನ ಕಿವಿಗೆ ತಾಕ್ತಾನೆ ಇತ್ತು. ಜೊತೆಗೆ ಕೊಳೆತ ಮಾಂಸದ ವಾಸನೆ ಬರ್ತಿತ್ತು. ಅದು ನನ್ನ ಕಿವಿಯಲ್ಲಿ ಬಿಸಿಗುಡ್ತಾ ಹೇಳ್ತು, ಇದು ನನ್ನ ಜಾಗ, ನೀನು ಯಾಕೆ ಬಂದೆ? ನನ್ನ ತಲೆ ಕೂದಲು ಎಳೆದ ಹಾಗೆ ಆಯಿತು. ಆ ನೋವು ಎಷ್ಟು ರಿಯಲ್ ಅನ್ನಿಸ್ತಿತ್ತು ಅಂದರೆ ನನ್ನ ಪ್ರಾಣನೇ ಹೋಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ನಾನು ಮನಸ್ಸಲ್ಲೇ ದೇವರನ್ನ ನೆನೆಸ್ಕೊಂಡೆ. ಹನುಮಾನ್ ಚಾಲೀಸ್ನ ನೆನಪು ಮಾಡ್ಕೊಳ್ತಾ ಶಕ್ತಿನ ಹಾಕಿ ಅಮ್ಮ ಅಂತ ಕೂಗಿದೆ. ಅಷ್ಟರಲ್ಲೇ ತಟ್ಟಂತ ಭಾರ ಎಲ್ಲ ಹೋಯಿತು. ನಾನು ಬೆಡ್ಡಿಂದ ಕೆಳಗೆ ಬಿದ್ದೆ. ಎದ್ದು ಲೈಟ್ ಹಾಕಿದೆ. ಮೈಯೆಲ್ಲ ಬೆವತು, ಟೀ ಶರ್ಟ್ ಎಲ್ಲ ಬೆವತು ತಪ್ಪಾಗಿತ್ತು. ನನ್ನ ತಲೆ ಕೂದಲು ನೋಡಿದ್ರೆ ನಿಜವಾಗ್ಲೂ ಜಡೆ ಹುಚ್ಚಾಗಿತ್ತು. ಮತ್ತು ನಾನು ಮಲಗಿದ ಜಾಗದ ಪಕ್ಕ ಬೆಡ್ಶೀಟ್ ಮೇಲೆ ಯಾರೋ ಒದ್ದೆ ಬಟ್ಟೆಯಲ್ಲಿ ಕೂತಿದ್ದಾರೆ ಅನ್ನೋ ಗುರುತು ಹಾಗೆ ಇತ್ತು. ಆ ಘಟನೆ ಆದಮೇಲೆ ಇನ್ನೂ 1 ನಿಮಿಷ ಈ ಹಾಸ್ಟೆಲಲ್ಲಿ ಇರೋದು ಬೇಡ ಅಂತ ಡಿಸೈಡ್ ಆಗಿ ಬೆಳಗ್ಗೆನೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆದೆ. ಅವತ್ತು ಕಾಲೇಜ್ ಮುಗಿಸ್ಕೊಂಡು ಬಂದು ಈವ್ನಿಂಗು ವಾಪಸ್ ನಮ್ಮ ಊರಿಗೆ ಹೋಗೋಣ ಅಂತ ಹೋದೆ. ನನ್ನ ಹಣೆ ಬರ ಸರಿ ಇಲ್ಲ ಅನಿಸುತ್ತೆ. ನಮ್ಮೂರಿಗೆ ಹೋಗೋ ಕೊನೆ ಬಸ್ ಕೂಡ ಅವತ್ತು ಮಿಸ್ ಆಗುತ್ತೆ. ಬೆಂಗಳೂರು ನಮಗೆ ಹೊಸದಿರೋದ್ರಿಂದ ನನಗೆ ಯಾರೂ ಫ್ರೆಂಡ್ಸ್ ಸಹ ಇರಲ್ಲ. ಮತ್ತು ಯಾರ ಮನೆಗೂ ಸಹ ನಾನು ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತು ನಾನು ಅದೇ ಹಾಸ್ಟೆಲಲ್ಲೇ ಇವತ್ತು ನೈಟ್ನು ಕಲಿಬೇಕಾಗಿರುತ್ತೆ. ಆದರೆ ಆ ಕೊನೆಯ ರಾತ್ರಿ ಅವಳು ಅಷ್ಟು ಸುಲಭವಾಗಿ ನನ್ನನ್ನು ಬಿಡಲಿಲ್ಲ. ಬೆಳಗಿನ ಜಾವ 3 ಗಂಟೆ ಕರೆಂಟ್ ಹೋಯಿತು. ಇಡೀ ಬಿಲ್ಡಿಂಗ್ ಕತ್ಲಲ್ಲಿ ಮುಳುಗಿತ್ತು. ನನಗೆ ಅರ್ಜೆಂಟಾಗಿ ವಾಶ್ರೂಮ್ಗೆ ಹೋಗಬೇಕಿತ್ತು. ಭಯ ಆಗ್ತಿತ್ತು. ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ರೂಮಿಂದ ಹೊರಗಡೆ ಬಂದೆ. ಕಾಮನ್ ಬಾತ್ರೂಮ್ ಕಡೆ ಹೊರಟೆ. ಮುಖ ತೊಳ್ಕೊಳ್ಳೋಣ ಅಂತ ಕನ್ನಡಿಯಲ್ಲಿ ಮುಖ ನೋಡಿದೆ. ಆ ಹಳೆ ಕನ್ನಡಿ ಸ್ವಲ್ಪ ಮೊಬ್ಬಾಗಿತ್ತು. ನಾನು ಮುಖ ತೊಳೆದು ಕನ್ನಡಿ ನೋಡಿದೆ. ಕನ್ನಡಿಯಲ್ಲಿ ನನ್ನ ಹಿಂದೆ ಬಾಗಿಲು ಸದ್ನಲ್ಲಿ ಒಂದು ಮುಖ ಕಾಣಿಸ್ತು. ನನ್ನ ಉಸಿರು ನಿಂತೋದಂಗಾಯಿತು. ಅದು ಅರ್ಧ ಸುಟ್ಟು ಹೋದ ಮುಖ. ಕಣ್ಣುಗಳಿರಬೇಕಾದ ಜಾಗದಲ್ಲಿ ಬರೀ ಕಪ್ಪು ಗುಳಿಗಳಿತ್ತು. ಬಾಯಲ್ಲಿ ಹಲ್ಲುಗಳಿರಲಿಲ್ಲ. ಬರೀ ರಕ್ತ ಒರೆಸುತ್ತಿತ್ತು. ಉದ್ದನೆಯ ಚದುರುಗರಿನ ಊರು. ಅವಳ ಅರ್ಧ ಮುಖ ಮಾತ್ರ ಕಾಣಿಸ್ತಾ ಇತ್ತು. ಅವಳು ನನ್ನನ್ನೇ ನೋಡಿ ವಿಚಿತ್ರವಾಗಿ ನಗ್ತಿದ್ಲು. ನಾನು ಹೊಟ್ಟಂತ ಹಿಂದೆ ತಿರುಗಿದೆ. ಅಲ್ಲಿ ಯಾರೂ ಇಲ್ಲ, ಬರೀ ಕತ್ಲು. ಭ್ರಮೆ ಇರಬೇಕು ಅಂದ್ಕೊಂಡು ಮತ್ತೆ ಕನ್ನಡಿ ನೋಡಿದೆ. ಈ ಬಾರಿ ಅವಳು ದೂರ ಇರಲಿಲ್ಲ. ಅವಳು ಮುಖ ನನ್ನ ಭುಜದ ಮೇಲಿತ್ತು. ಕನ್ನಡಿ ಮೂಲಕ ಅವಳು ನನ್ನನ್ನೇ ನೋಡ್ತಿದ್ಲು. ಅವಳ ತಣ್ಣನೆಯ ಕೈ ನನ್ನ ಕತ್ತನ್ನು ಮುಟ್ಟಿದ ಹಾಗೆ ಆಯಿತು. ನಾನು ಸಡನ್ನಾಗಿ ಕಿರ್ಚ್ಕೊಂಡೆ. ನಾನು ಬಾತ್ರೂಮ್ನಿಂದ ಹೊರಗಡೆ ಓಡಿ ಬಂದೆ. ನನ್ನ ರೂಮ್ ಕಡೆ ಓಡಿದೆ. ನನ್ನ ರೂಮ್ ಬಾಗಿಲು ತೆಗೆದಿದೆ. ಒಳಗಡೆ ಹೋಗಿ ಬಾಗಿಲು ಹಾಕೋಕ್ಕೆ ಹೋದೆ. ಆದರೆ ಬಾಗಿಲು ಲಾಕ್ ಆಗ್ತಿಲ್ಲ. ಯಾರೋ ಹೊರಗಡೆಯಿಂದ ಬಾಗಿಲನ್ನ ದೂಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ನಾನು ಬಾಗಿಲನ್ನು ಗಟ್ಟಿಯಾಗಿ ಹಿಡ್ಕೊಂಡೆ. ಹೊರಗಡೆಯಿಂದ ಆ ಹೆಜ್ಜೆ ಶಬ್ದ ಜಲ್ ಜಲ್ ಅಂತ ಹತ್ತಿರ ಬರ್ತಿತ್ತು. ಜೊತೆಗೆ ಆ ಭಯಾನಕವಾದ ನಗು ಕೂಡ. ನನ್ನ ರೂಮ್ ಬಾಗಿಲ ಮೇಲೆ ಯಾರೋ ಜೋರಾಗಿ ಬಡಿತಿದ್ರು. ಬಾಗಿಲು ತೆಗಿ ಅಂತ ವಿಕೃತವಾಗಿ ನಗ್ತಾ ಬಾರಿಸ್ತಾ ಇತ್ತು. ನನಗೆ ಗೊತ್ತಿತ್ತು ನಾನು ಬಾಗಿಲು ಬಿಟ್ಟರೆ ನಾನು ಸತ್ಯ ಅಂತ.
ನಾನು ಜೋರಾಗಿ ಹನುಮಾನ್ ಚಾಲೀಸ್ ಹೇಳತ್ತಾ ಕಣ್ಣು ಮುಚ್ಚಿ ಬಾಗಿಲಿಗೆ ಹೊರಗೆ ಕುಳಿತುಕೊಂಡೆ. ಸುಮಾರು 10 ನಿಮಿಷ ಆ ಬಾಗಿಲು ಬಡಿಯೋ ಶಬ್ದ, ಆ ತೀರ್ಚಾಟ ನಡೀತಾನೆ ಇತ್ತು. ಆಮೇಲೆ ಡಬ್ ಡಬ್ ಅಂತ ಆ ಸೌಂಡು ಸಣ್ಣಗೆ ಕಡಿಮೆ ಆಯ್ತಾ ಬಂತು. ನಾನು ಕಣ್ಣು ಬಿಟ್ಟು ನೋಡಿದ್ರೆ ಬೆಳಗಾಗಿತ್ತು. ನಾನು ಯಾವಾಗ ಪ್ರಜ್ಞೆ ತಪ್ಪಿದ್ದೆ ಅಂತಲೇ ಗೊತ್ತಿಲ್ಲ. ನನ್ನ ಕೈಗಳು ಬಾಗಿಲಿನ ಚಿಲ್ಕನ ಇನ್ನೂ ಗಟ್ಟಿಯಾಗಿ ಹಿಡಿದಿತ್ತು. ಆ ರಾತ್ರಿ ನಾನು ಹಾಸ್ಟೆಲ್ ಬಿಟ್ಟೆ. ನನ್ನಪ್ಪ ಬಂದು ನನ್ನ ಸಾಮಾನುಗಳನ್ನೆಲ್ಲ ತೊಗೊಂಡು ಬಂದರು. ನಾನು ಮತ್ತೆ ಆ ಬಿಲ್ಡಿಂಗ್ ಒಳಗಡೆ ಹೋಗೋ ಧೈರ್ಯ ಸಹ ಮಾಡಲಿಲ್ಲ. ನನ್ನಪ್ಪ ರೂಮ್ ಖಾಲಿ ಮಾಡುವಾಗ ಹೇಳಿದರು, ನನ್ನ ರೂಮ್ನ ಗೋಡೆ ಮೇಲೆ ಯಾರೋ ಇದ್ದಲಿಯಲ್ಲಿ 303 ಅಂತ ಗೀಸಿದ್ರಂತೆ. ಆದರೆ ನನ್ನ ರೂಮ್ ಬಿಡುವಾಗ ಅಲ್ಲಿ ಏನೂ ಸಹ ಇರಲಿಲ್ಲ. ಸ್ನೇಹಿತರೆ, ದೆವ್ವಗಳು ಇವೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೆಗೆಟಿವ್ ಎನರ್ಜಿ ಅನ್ನೋದು ಇದೆ. ನೀವು ಯಾವುದೇ ರೂಮ್ ಬಾಡಿಗೆ ತಗೊಳ್ಳೋ ಮುಂಚೆ ಅಲ್ಲಿನ ಇತಿಹಾಸ ತಿಳ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ನಾವು ಖಾಲಿ ಅಂದ್ಕೊಂಡಿರೋ ಜಾಗದಲ್ಲಿ ಕಣ್ಣಿಗೆ ಕಾಣದ ವಾಸ ಮಾಡ್ತಿರುತ್ತೆ. ಆ ಹಾಸ್ಟೆಲ್ ಈಗಲೂ ಇದೆ, ಬೆಂಗಳೂರಿನ ಅದೇ ಏರಿಯಾದಲ್ಲಿ. ಬಹುಶಃ ಇನ್ಯಾರೋ ಈಗ ಆ ರೂಮ್ 204 ಇರಬಹುದು, ಅಥವಾ ರೂಮ್ ನಂಬರ್ 303ನ ಬಾಗಿಲು ಈಗೂ ತೆರೆದಿರಬಹುದು. ನೀವು ಕೇಳ್ತಿದ್ದೀರಲ್ಲ ಈ ಸ್ಟೋರಿನ, ನಿಮ್ಮ ರೂಮ್ನಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ಅನಿಸುತ್ತಾ? ನಿಮಗೆ ಹಿಂತಿರುಗಿ ನೋಡಿ, ಗೊತ್ತಾಗುತ್ತೆ ಯಾರಾದರೂ ಇದ್ದಾರಾ ಅಂಥೇಳಿ. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಸ್ಟೋರಿನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.